ಯಾವೆಲ್ಲ ರೀತಿಯಾಗಿ ಬೆಳವಣಿಗೆ ನಡೀತಾ ಇದೆ ರಾಜಕಾರಣದಲ್ಲಿ ಅಂತ ಹೇಳಿ ಇದು ಸ್ಫೋಟಕವಾದಂತ ಬೆಳವಣಿಗೆ. ಯತ್ನಾಳ್ ಬೆಂಬಲಿಗರಿಂದ ಡಿಕೆಶಿ ಭೇಟಿ ಬೆನ್ನಲ್ಲೇ ಅಸಲಿ ಆಟ ಈಗ ಶುರುವಾಗಿದೆ. ಯತ್ನಾಳ್ ಆಪ್ತರ ಜೊತೆಗೆ ಮಾತುಕತೆಗೆ ಮುಂದಾದ್ರೆ ಹಾಗಾದ್ರೆ ವಿಜಯೇಂದ್ರ ಟೀಮ್ ರೆಬೆಲ್ಸ್ ಶ್ರೀತಲ ಸಮರಕ್ಕೆ ಬ್ರೇಕ್ ಹಾಕೋದಕ್ಕೆ ವಿಜಯೇಂದ್ರ ಗೇಮ್ ಪ್ಲಾನ್. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಯೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಹೀಗಾಗಿ ಪಕ್ಷದಲ್ಲಿ ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಆಂತರಿಕ ಭಿನ್ನಾಭಿಪ್ರಾಯವನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಬಿವೈ ವಿಜಯೇಂದ್ರ ಬಣ ಮುಂದಾಗಿದೆ. ಯತ್ನಾಳ್ ಬಣದ ಅತೃಪ್ತರು ವಿಜಯೇಂದ್ರ ಟೀಮ್ ಸೇರ್ತಾರ? ಹಾಗಾದ್ರೆ ಕುತೂಹಲ ಮೂಡಿಸಿದ ಬಿಜೆಪಿ ರೆಬೆಲ್ಸ್ ನಡೆ. ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆ. ಯತ್ನಾಳ್ ಬೆಂಬಲಿಗರಿಂದ ಡಿಕೆಶಿ ಭೇಟಿ ಬೆನ್ನಲ್ಲೇ ಅಸಲಿ ಆಟ ಶುರುವಾಗಿದೆ. ಬಿಜೆಪಿಯಲ್ಲಿ ಮತ್ತೆ ಆಕ್ಟಿವ್ ಆದ ಘರ್ ವಾಪಸಿ ಗೇಮ್. ಶಾಸಕರ ಉಚ್ಚಾಟನೆ ಬೆನ್ನಲ್ಲೇ ರೆಬೆಲ್ಸ್ ಜೊತೆಗೆ ಮಾತುಕತೆಗೆ ಪ್ಲಾನ್ ಮಾಡ್ತಾ ಇರುವುದು ವಿಜಯೇಂದ್ರ ಅಂಡ್ ಟೀಮ್. ಯತ್ನಾಳ್ ಆಪ್ತರ ಜೊತೆಗೆ ಮಾತುಕತೆಗೆ ವಿಜಯೇಂದ್ರ ಟೀಮ್ ಮುಂದಾದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರೆಬೆಲ್ಸ್ ಒಳಗಡೆ ಅಂದ್ರೆ ಈ ರೆಬೆಲ್ ನಾಯಕರ ಒಳಗಡೆ ಶೀತಲ ಸಮರ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಯತ್ನಾಳ್ ಅವರು ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಅದನ್ನ ಕೆಲವೊಂದಿಷ್ಟು ರೆಬೆಲ್ಸ್ ನಾಯಕರೇ ಸಹಿಸಿಕೊಳ್ತಾ ಇಲ್ಲ. ಯಾಕೆ ಮಾತನಾಡ್ತೀರಿ? ನಿಮ್ಮ ಬಾಯಿಯಿಂದಾನೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗಿರೋದು. ಮಾತಾಡಿನೇ ನಾಲಿಗೆಯನ್ನ ಹರಿಬಿಟ್ಟೆ ಇವತ್ತು ನೀವು ಉಚ್ಚಾಟಿತರಾಗಿರೋದು. ಯಾಕೆ ಮಾತಾಡಬೇಕಿತ್ತು ಅನ್ನೋ ನಿಟ್ಟಿನಲ್ಲಿ ಸ್ವತಃ ಯತ್ನಾಳ್ ಅವರ ಆಪ್ತರೇ ಮಾತನಾಡಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗಾಗಿ ಶ್ರೀತಲ ಸಮರ ಮೊದಲಿನಿಂದಲೂ ಕೂಡ ಇದೆ. ಅವರನ್ನ ತಮ್ಮ ಗಾಳಕ್ಕೆ ಹಾಕಿಕೊಳ್ಳೋದು. ಇನ್ನು ಶಾಸಕ ಯತ್ನಾಳ್ ಟೀಮ್ನಲ್ಲಿದ್ದಂಥ ರೆಬೆಲ್ಸ್ ನಡೆ ಏನು? ಹಾಗಾದ್ರೆ ವಿಜೇಂದ್ರ ಜೊತೆಗೆ ಸಂಧಾನ ಆಗಿ ಬಿಜೆಪಿಯಲ್ಲೇ ಇರ್ತಾರಾ? ಬಿಜೆಪಿಯಲ್ಲಿ ಉಳಿಯೋದು ಯಾರು, ಕಾಂಗ್ರೆಸ್ಗೆ ಹೋಗೋದು ಯಾರು? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ರೆಬೆಲ್ಸ್ ನಾಯಕರ ಅಸಲಿ ಚಿತ್ರಣ. ಶಾಸಕ ಯತ್ನಾಳ್ ಟೀಮ್ ನಲ್ಲಿದ್ದ ರೆಬೆಲ್ಸ್ ನಡೆ ಏನು? ಹಾಗಾದ್ರೆ ವಿಜೇಂದ್ರ ಜೊತೆ ಸಂಧಾನ ಆಗಿ ಬಿಜೆಪಿಯಲ್ಲೇ ಇರ್ತಾರಾ ಅಥವಾ ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆ ನಡೆಸಿ ಕಾಂಗ್ರೆಸ್ ಸೇರ್ತಾರ? ರೆಬೆಲ್ಸ್ ಮುಂದಿನ ನಡೆ ಕುರಿತು ಭಾರಿ ಕುತೂಹಲ ಕೆರಳಿಸಿರುವಂತದ್ದು.